ಹಾಯ್ ಫ್ರೆಂಡ್ಸ್, ನಾವಿವತ್ತು ಕೊಟ್ರೇಶ್ವರ ಟೆಂಪಲ್ಗೆ ಹೊರಡ್ತಾ ಇದ್ವಿ. ಕೊಟ್ಟೂರಿಗೆ ನಮ್ಮ ತಂದೆಯವ್ರದ್ದೊಂದು ಹರಕೆ ಇತ್ತು. ಆ ಹರಕೆಯನ್ನು ತೀರ್ಸೋದಕ್ಕೆ ಅಂತ ಹೊರಟಿದ್ವಿ. ಹರಕೆ ತುಂಬ ಹಳೆಯದು, ಮೇ ಬಿ ಒಂದು 16 to 17 ಇಯರ್ಸ್ ಆಗುತ್ತೆ. ಹರಕೆ ಏನು ಅಂದರೆ, ನಮ್ಮ ಅಣ್ಣನ ಮದುವೆ ಆದರೆ ಚೆನ್ನಾಗಾದರೆ ದೇವಸ್ಥಾನಕ್ಕೆ ಗಂಟೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರು ನಮ್ಮ ತಂದೆಯವರು. ಈಗ ಹರಕೆ ತೀರ್ಸೋಕ್ಕೆ ಅಂತ ನಾವು ಹೊರಡ್ತಾ ಇದ್ವಿ. ನಮ್ಮ ಅಣ್ಣನ ಮದುವೆ ಹರಕೆನ ನಮ್ಮ ತಂದೆಯವರಿಲ್ಲ, ಅವ್ರು ತೀರ್ಕೊಂಡು 12 ಇಯರ್ಸ್ ಆಯಿತು. ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಹಾಗೆ 8:30ಗೆ ಬಿಟ್ಟು ಆನ್ ದ ವೇ ತೀರ್ಕೊಂಡ್ರಾಯ್ತು ಅಂದ್ಕೊಂಡ್ವಿ. ಇಲ್ಲಿ ದಾರಿಯಲ್ಲಿ ನಿಲ್ಲಿಸಿದ್ವಿ. ಮೆಣಸಿನ್ಕಾಯಿ ಮತ್ತು ಖಾರ ಸೇವು ತೊಗೊಂಬ ಅಂತ ನನ್ನ ಮಗಳು ಹೇಳಿದ್ಲು. ಮೆಣಸಿನ್ಕಾಯಿ ಖಾರ ಸೇವು ತೊಗೊಂಡು ತಿಂದ್ಬಿಟ್ಟು ನೆನೆಸ್ಕೊಳ್ಳೋಣ ಅಂಥೇಳಿ ತೊಗೊಂಡು ಆಯಿತು ನಮ್ಮ ಮನೆಯವರು. ಇಲ್ಲಿಂದ ಹೊರಟ್ಬಿಟ್ಟು ಆನ್ ದ ವೇ ಸ್ವಲ್ಪ ದೂರ ಹೋದ್ಮೇಲೆ ಊರು ಹೊರಗಡೆ ಹೋದ್ಮೇಲೆ ಅಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ನೆಲ್ಲಿಗೆ ತಿಂಡಿ ಎಲ್ಲ ತಿಂದ್ಕೊಂಡ್ವಿ. ತಿಂಡಿ ತಿಂದಿದ್ದು ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಮ್ಮ ಮನೆಯವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ತಿಂಡಿ ತಿಂದಿದ್ದೆಲ್ಲ ಮಾಡಲಿಲ್ಲ. ಇಲ್ಲಿಂದ ಹೊರಟವರು ಅಲ್ಲಿಂದ ತಿಂಡಿ ತಿಂದ್ಕೊಂಡು ಮುಂದೆ ಹೋದ್ವಿ. ಆಮೇಲೆ ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದ ನಾವು ಅಲ್ಲೇ ಹೊರಗಡೆ ವ್ಯಾನ್ನ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಊಟದ ವ್ಯವಸ್ಥೆ ಎಲ್ಲ ಇರುತ್ತಂತಲ್ಲಿ. ನಾನು ತುಂಬ ವರ್ಷ ಆಯಿತು, ನಾನೊಂದು 14 ಇಯರ್ಸ್ ಆಯಿತು ಇಲ್ಲಿಗೆ ಬಂದುಬಿಟ್ಟು. ಯಾವಾಗೋ ಬಂದಿದ್ದು ಅಂದರೆ ನಮ್ಮ ಅತ್ತಿಗೆನ ಮದುವೆ ಆದಮೇಲೆ. ಅದಾದಮೇಲೆ ಬಂದಿರಲಿಲ್ಲ. ನನ್ನ ಮದುವೆ ಆದಮೇಲೆ ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಒಳಗಡೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು. ಅವತ್ತು ಬಸವ ಜಯಂತಿ ಅಲ್ವಾ, ಹಾಗಾಗಿ ಬಸವ ಜಯಂತಿ ತುಂಬ ರಶ್ ಇತ್ತು ಇವತ್ತು ಪೂಜೆ ಅಂಥೇಳಿ. ಒಳಗಡೆ ಹೋದ್ವಿ. ಆಮೇಲೆ ನನ್ನ ಗಂಟೆನ ಹಿಂದಿನ ದಿವಸನೇ ತಂದಿದ್ರು ನಮ್ಮ ಮನೆಯವರು. ಆ ಗಂಟೆನ ಪೂಜಾರಿಯವ್ರ ಕೈಲಿ ಕೊಟ್ಬಿಟ್ವಿ. ಅವ್ರು ನಮ್ಮ ತಂದೆಯವ್ರ ಹೆಸರು ಕೇಳಿದ್ರು. ಹರಕೆ ಹೊತ್ಕೊಂಡವ್ರು ಯಾರು ಅಂತ ಅವ್ರ ಹೆಸರು ಕೇಳಿದ್ರು. ನಮ್ಮ ತಂದೆಯವ್ರ ಹೆಸರು ಹೇಳಿದೆ. ನಮ್ಮ ತಂದೆಯವ್ರ ಹೆಸರು ಮತ್ತು ಸರ್ನೇಮ್ನ ಗಂಟೆ ಮೇಲೆ ಹಾಕ್ಸಿದ್ವಿ. ನಮ್ಮ ಮನೆಯವ್ರು ಹಾಕಿಸ್ಕೊಂಬಂದಿದ್ರು. ಅದನ್ನು ದೇವರ ಪೂಜಾರಿ ಕೈಲಿ ಕೊಟ್ವಿ. ಆಮೇಲೆ ಅದಕ್ಕೆ ತುಂಬ ವರ್ಷದ ಕಾರಣಕ್ಕೆ ನಮ್ಮಮ್ಮನೂ ಒಂದು 101 ರೂಪಾಯಿನ ಹುಂಡಿಯೊಳಗೆ ಹಾಕಿದ್ರು. ಹರಕೆ ಅಷ್ಟಕ್ಕೂ ನನ್ನ ತಂದೆಯವ್ರ ಹರಕೆ ತೀರಿಸಿದೆ. ಅದನ್ನು ನನ್ನ ಮಕ್ಕಳು ನನ್ನ ಗಂಡನ ಜೊತೆ ಬಂದು ತೀರಿಸಿದ್ದಕ್ಕೆ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ನಮ್ಮ ಅಣ್ಣ ತೀರಿಸ್ಬೇಕಿತ್ತು. ಇಲ್ಲ, ನಮ್ಮಮ್ಮ ತೀರಿಸ್ಬೇಕಿತ್ತು. ನಮ್ಮಮ್ಮ ನಮ್ಮ ಜೊತೆ ಇರೋದ್ರಿಂದ ಆ ಹರಕೆನ ನಾವೇ ತೀರಿಸಿ ನಮ್ಗೆ ಖುಷಿ ಆಯಿತು.